26 January and we are celebrating 76th Republic Day of our country. I am proud to be an India. Hello my country. Hello my country very much. Jai Hind. Jai Hind, Jai Bharat Mata. इंग्लिश के ಟಾಪರು ಗ್ರಾಮರ್ के ಸೂಪರ್ ಸ್ಟಾರು ಅವರೇ ನಮ್ಮ ಅಮರೇಶ್ ಸರ್. ಧ್ರುವಿ ಅನ್ನುವಂಥ ವಿದ್ಯಾರ್ಥಿನಿ ಕಿತ್ತೂರಾಣಿ ಚೆನ್ನಮ್ಮನವರ ಡೈಲಾಗನ್ನು ಹೇಳುವ ಮುಖಾಂತರ ತನ್ನ ಒಂದು ಅಭಿನಯವನ್ನು ತೋರಿಸಿ. ನಾನು ಕಿತ್ತೂರು ಏನು ಕಪ್ಪ ಬೇಕೇ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟಿದ್ದಕ್ಕೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಜೊತೆ ಒತ್ತೀರಾ, ಬಿತ್ತೀರಾ, ನೀರನ್ನು ಹಾಯಿಸಿ ಹೊರೆ ಹೊತ್ತೀರಾ, ದಣಿದವರಿಗೆ ಅಂಬಲಿ ಮಾಡಿ ಕೊಟ್ಟಿರಾ? ನೀವೇನು ಅಣ್ಣನ ತಮ್ಮಂದಿರೇ, ನೆಂಟರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರಿನ ಬಳಿ ಕಪ್ಪ ಕೇಳಲು ಬಂದರೆ ನಾಳಿಗೆ ಸೀಳು ಬಿಡುತ್ತೇನೆ, ಎಚ್ಚರಿಕೆ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಈ ಕೆಂಪು ಮೋತಿಯ ಕೋತಿಗಳೇ, ತೊಲಗಿ ನಮ್ಮ ದೇಶವನ್ನು ಬಿಟ್ಟು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಧನ್ಯವಾದಗಳು. ವೀರಾವೇಶದಿಂದ ಹೋರಾಟ ಮಾಡಿದಂಥ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಧೈರ್ಯ ಸಾಹಸವನ್ನು ಮೆರೆದಂಥ ವಿದ್ಯಾರ್ಥಿನಿಗೆ ಧನ್ಯವಾದಗಳು. गणतंत्र दिवस मना रहे हैं। आज ही के दिन 26 जनवरी 1950 को हमारे देश का संविधान लागू हुआ था। गणतंत्र दिवस हमारे देश का राष्ट्रीय पर्व है। इसे हमें धूमधाम और खुशी से बनाना चाहिए। मुझे मेरे देश पर गर्व है। जय हिंद, जय भारत. My name is Arushi. I am KT class. Today 26 January. First I wish you Happy Republic Day. Happy Republic Day to our national festival of our country. Jai Hind, Jai Bharat. Thank you. My name is Ananya. I am studying in UKG class. Today is 26 January and we are celebrating 76th Republic Day of our country. I am proud to be an India. Hello my country. Hello my country very much. Jai Hind. Jai Hind, Jai Bharat Mata. मेरा नाम समद है। आप सभी को गणतंत्र दिवस की हार्दिक शुभकामनाएं देता हूँ। धन्यवाद। जय हिंद, जय भारत. ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಜ್ಞಾನ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ಯಡ್ರಾಣಿ. ವೇದಿಕೆ ಮೇಲೆ ಹಾಜರಾಗಿರುವ ಮುಖ್ಯ ಅತಿಥಿಯರೇ, ಶಿಕ್ಷಕರೇ ಮತ್ತು ಪೋಷಕರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಗೆಳೆಯರೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವೆಲ್ಲರೂ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಬ್ರಿಟಿಷರಿಂದ 1947 ಆಗಸ್ಟ್ 5ರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು. ಬಳಿಕ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಿತು. ಸಂವಿಧಾನ ಜಾರಿಗೆ ಬಂದಿದ್ದರಿಂದ ನಮ್ಮ ಹಕ್ಕು, ಕರ್ತವ್ಯಗಳು, ಪ್ರಜಾಪ್ರಭುತ್ವತೆ, ಸಮಾನತೆ, ಸ್ವಾತಂತ್ರ್ಯತೆ ಎಲ್ಲವೂ ಸಿಕ್ಕಿತು. ಭಾರತದ ಗಣರಾಜ್ಯೋತ್ಸವವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಅವರ ತ್ಯಾಗಕ್ಕೆ ಸಾಕ್ಷಿಯಾಗಿತ್ತೆಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ. Good morning everyone. Good morning everyone. Respected principal, teacher, parents and all my dear friends. Wish you all my dear
Friends, my name is Akash. Today is 26th January and we are celebrating Republic Day. Republic Day is a national festival. This is a very special day for all Indians. We love our country very much and we feel proud to be Indians. Thank you, Jai Hind, Jai Bharata. ವಿದ್ಯಾರ್ಥಿಗೆ ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ ಶುಭಾಶಯಗಳು. ನನ್ನ ಹೆಸರು ಗಯ್ಯಪ್ಪಗೌಡ ವಿಪತ್ತಿಲ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 76ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾದ ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನನ್ನೆಲ್ಲ ಗೆಳೆಯರು ಗೆಳತಿಯರೇ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. 1950 ಜನವರಿ 26ರಂದು ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಕಳ್ಕೊಂಡಿತ್ತು. ಧನ್ಯವಾದಗಳು. ಜೈ ಹಿಂದ್ ಜೈ ಭಾರತ್ ಹೇಳಿ. ಧನ್ಯವಾದಗಳು. ಜೈ ಹಿಂದ್ ಜೈ ಭಾರತ್. ಹೇಳ್ತೀಯ ನೋಡಿ. ವಿದ್ಯಾರ್ಥಿನಿಯರಿಂದ ನನ್ನ ಹೆಸರು ನೀಲಾಂಬಿಕಾ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಜ್ಞಾನ ಭಾರತಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಯಡ್ರಾಮಿ. ನಾನು ಒನಕೆ ಒಬ್ಬ ಪಾತ್ರವನ್ನು ಮಾಡಿದ್ದೇನೆ. ಓ ಓ ಓ 5 ರಾಲಿನ ಸೇನೆ ಕೋಟೆಯನ್ನು ಮುತ್ತಿದೆ. ಹೋಗಿ ರಣಕಹಳೆಯನ್ನು ಊದಿ ಊ ಊ ಊ. ಎಲ್ಲರಿಗೂ ಧನ್ಯವಾದಗಳು. ಒನಕೆ ಓಬವ್ವನವರ ಸಾಹಸವನ್ನು ಮೆರೆದಂಥ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಮುಂದಿನ ಡೈಲಾಗ್ ಚಕ್ರಿಕಾ ವಿದ್ಯಾರ್ಥಿನಿ 2ನೇ ತರಗತಿ ಆಂಗ್ಲ ಮಾಧ್ಯಮ. ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ. Good morning everyone. I am Lakshmi Bai Queen. I am Lakshmi Bai Queen of Jhansi. I am freedom fighter. I am fight against the British rule. Jai Hind, Jai Bharat. I am studying class 2nd standard. My school name is Jnana Bharati Primary and High School Yaddrami. I wish you all a very happy Republic Day. Today is 26th January and we are celebrate 76th Republic Day. On this day in 1950, our Constitution of India came into force. I am proud to be an Indian and I love my country very much. Thank you. Jai Hind, Jai Bharat. Teachers, honored guests and my dear friends. Today we are gathered here to celebrate the 76th Republic Day of our nation. Every year on 26th of January, we celebrate this day because the Constitution of India came into effect on this date in 1950. Dr. B.R. Ambedkar, the main architect of our Constitution. Republic Day is a reminder for all of us to stand united in our diversity, uphold equality and harmony amongst all citizens of our Constitution. Let us remember the sacrifices of our nation. Let us remember sacrifices of our freedom fighters whose courage and dedication brought us the freedom we enjoy today. We owe them our Constitution. Let us remember the wishing you all a very happy Republic Day. Let us move forward together to create a brighter and stronger. I am proud to be I am an Indian. I love my country very much. Thanks a lot. Jai Hind, Jai Bharat. Very good.
Good morning everyone. My name is Mahin. Today is 26th January. We are celebrate Republic Day. I wish you all a very happy Republic Day. Republic Day is our national festival. On 26th January 1950, our constitution came into force. India became a republic on this day. We should respect our constitution on this day. The Constitution of India came into force in 1950. The supreme law of India. I love my country very much. Thank you. Jai Hind, Jai Bharat. ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಮುಂದಿನ ಅನಿಸಿಕೆ ಹಂಚಿಕೊಳ್ಳುತ್ತಿರುವಂಥ Respected principal, teachers, parents and all my dear friends. First of all, I wish you a very happy Republic Day. Today we are going to celebrating 76th Republic Day all over country. Republic Day is the national festival of India. On 26 January 1915, the Constitution of India came into force. East or West, India is the best. I love my country very much. I am proud to be an Indian. Jai Hind, Jai Bharat. Good morning, respected principal, teachers, brothers, sisters, and my dear friends. I wish you all a very happy Republic Day. Republic Day is our national festival. On this day, the Constitution of India came into force on 1950. The three bright colors adorn my flag, saffron, white and green, the Ashoka Chakra in the middle. I love my country and I proud to be Indian. Thanking you. Jai Hind, Jai Bharat. ना पूछो जमाने से कि क्या हमारी कहानी, जमाने से कि क्या हमारी कहानी है। हमारी पहचान तो सिर्फ ये है कि हम हिंदुस्तानी हैं। गली गली में नारा है हिंदुस्तान हमारा है। जब तक सूरज चांद रहेगा हिंदुस्तान का नाम रहेगा। आप सभी को मेरा नमस्कार। मेरा नाम असरा है। आज 26 जनवरी है और हम 76 गणतंत्र दिवस की हार्दिक शुभकामनाएं देती हूँ। गणतंत्र दिवस भारत का एक राष्ट्रीय पर्व है। 26 जनवरी 1950 को भारत का संविधान लागू हुआ है, इसलिए हम गणतंत्र दिवस मनाते हैं। इतना कहकर मैं मेरे बातों को समाप्त करती हूँ। जय हिंद, जय भारत। ದೇಶಭಕ್ತಿ ಅನಿಸಿಕೆ Respected principal, teacher, parents and all my dear friends. My name is Arfanath Mullah. I am studying in 4th standard. I wish you all a very happy Republic Day. Today is 26 January and we are celebrating 76th Republic Day of our country. Republic Day is the national festivals of our country. On 26 January 1950, the Constitution of India came into force. The Constitution is the supreme law of India. We should respect our Constitution. On 26 January, the President of India hoisted the national flag in New Delhi. We should understand the importance of this day. I am proud to be an Indian and I love my country very much. Thank you. Jai Hind, Jai Bharat. Good morning everyone, respected principal, teachers, parents and all my dear friends. My name is Sinchana and I wish you a very happy Republic Day. Today is 26th January and we are celebrating 76th Republic Day of our country. Republic Day is a national festival of India. It is very important day for us. On this day in 1950, the Constitution of India came into force. The Constitution of India is the supreme law of India. Dr. Baba Saheb Ambedkar is the father of our Constitution. We should respect our Constitution. Our freedom fighters fought continuously against the British, so we can never forget their dedication to our country. It teaches us to live and peace and unity, so let us pledge their dedication to our country. I am proud to be an Indian and I love my country very much. Jai Hind, Jai Bharat. Thank you. ಅನಿಸಿಕೆ ಹಂಚಿಕೊಂಡಂಥ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಆಕಾಶದಾಚೆ ಹಾರೋ ತ್ರಿವರ್ಣ ಧ್ವಜವನ್ನು ನೋಡಿ ಸ್ವಾತಂತ್ರ್ಯ ಗೀತೆ ಹಾಡೋಣ. ಕೇಸರಿ ಬಿಳಿ ಹಸಿರು ತ್ಯಾಗದ ಗುರಿತು ಸಾರಿ ಸ್ವಾತಂತ್ರ್ಯ ಗೀತೆ ಹಾಡೋಣ. ಕೆಂಪು ಕೋತಿಗಳು ನಮ್ಮನ್ನು ಆಳಿ
ಸ್ವಾತಂತ್ರ್ಯ ಗೀತೆ ಹಾಡೋಣ. ಸ್ವತಂತ್ರ ಗೀತೆಯನ್ನು ಹಾಡಿದಂಥ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಿದ್ಧಾರ್ಥ್. ಇಂದು ಜನವರಿ 26 ಪ್ರಥಮವಾಗಿ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಿದ್ಧಾರ್ಥ್. ಇಂದು ಜನವರಿ 26 ಪ್ರಥಮವಾಗಿ ಎಲ್ಲರಿಗೂ ರಾಜ್ಯೋತ್ಸವದ ಈ ಶುಭಾಶಯ. ಈ ದಿನದವನ್ನು ನಮ್ಮ ಭಾರತವು जय हिंद जय भारत. Good morning, respected head teacher and her sir, dear teacher and friends. My name is Santosh, third standard Kannada medium. Wish you a happy Republic Day. Today we are celebrated 76th Republic Day. I love my country in the Thank you. ಜೈ ಹಿಂದ್ ಜೈ ಭಾರತ್. ಗೌರವಿತ ಮುಖ್ಯ ಗುರುಗಳ ಶಿಕ್ಷಕರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಮಹೋದಯರಿಗೆ, ನನ್ನ ಮೆಚ್ಚಿನ ಗೆಳೆಯರಿಗೆ ಶುಭ ಮುಂಜಾನೆ. ನನ್ನ ಹೆಸರು ಸಂಪತ್, 3ನೇ ತರಗತಿ ಕನ್ನಡ ಮಾಧ್ಯಮ. ಜೈ ಹಿಂದ್ ಜೈ ಭಾರತ್. ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾಳೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಅದಿತಿ. ಭಾರತ ಮಾತೆಯ ಬಿಡುಗಡೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂತಹ ಮಹಾನ್ ತ್ಯಾಗ ಮಾಡಿದವರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗುವಂತೆ ಅಂತಿಮ ಎಚ್ಚರಿಕೆ ಕೊಟ್ಟಿದ್ದರು. ಇಡೀ ದೇಶವು ಬ್ರಿಟಿಷರ ನಿರಂಕುಶ ಆಡಳಿತವ ಕುದಿಯುವ ಜ್ವಾಲಾಮುಖಿಯಂತೆ ಸಿಡಿದೆದ್ದಿತ್ತು. ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷಣೆಗಳ ಫಲಕವು ಎಲ್ಲರ ಕೈಯಲ್ಲಿದ್ದವು. ಒಂದೇ ಮಾತರಂ ಎಲ್ಲರ ಬಾಯಲ್ಲಿ ಹರಿದಾಡುತ್ತಿತ್ತು. ಭಾರತ್ ಮಾತಾ ಕಿ ಜೈ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲೆ ಜಾವ್ ಘೋಷಣೆಗಳೊಂದಿಗೆ ಸಾವಿರಾರು ಜನರು ಸೇರಿದರು. ಹೀಗೆ ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಹೊಂದಿತು. ದೇಶವನ್ನು ಹೇಗೆ ಮುನ್ನಡೆಸಬೇಕೆಂಬ ಕಲ್ಪನೆ ಇರಲಿಲ್ಲ. ದಿಕ್ಸೂಚಿ ಇಲ್ಲದ ಹಡಗಿನಂತೆ ಆಯಿತು. ನಮ್ಮ ರಾಷ್ಟ್ರ ನಾಯಕರು ಸಂವಿಧಾನ ರಚನೆ ಮಾಡಲು 2 ವರ್ಷ 11 ತಿಂಗಳು 18 ದಿನ ಬೇಕಾಯಿತು. 1946 ಡಿಸೆಂಬರ್ 11ರಂದು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೇಮಿಸಲಾಯಿತು. ಈ ಸಂವಿಧಾನವು 26 ಜನವರಿ 1950ರಂದು ಜಾರಿಗೆ ತಂದಿತು. ನಮ್ಮ ಸಂವಿಧಾನವು ನಮಗೆ ಹಕ್ಕು, ಕರ್ತವ್ಯ ಹಾಗೂ ಎಲ್ಲರಿಗೂ ಒಂದೇ ಕಾನೂನು, ಯಾವುದೇ ಭೇದ ಭಾವ ಇಲ್ಲದಂತೆ ಮಾಡಿದ ಆ ದಿನವೇ ಈ ದಿನವಾಗಿದೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ನನ್ನ ಹೆಸರು ಹರೀಶ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಗಣ್ಯರೇ, ಮುಖ್ಯ ಶಿಕ್ಷಕರೇ, ಗುರು ವೃಂದಾವನರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ದೇಶ ಭಾರತವು ನಾನಕತೆಯಿಂದ ಏಕತೆಯನ್ನು ಹೊಂದಿತ್ತು. ವಿಸ್ಮಯ ಸೌಂದರ್ಯ ಹಾಗೂ ಅಪರಿತಿಮ ಸೌಂದರ್ಯವನ್ನು ಹೊಂದಿತ್ತು ದೇಶವಾಗಿದ್ದು, ಈ ದೇಶವಾಸಿಗಳಾದ ನಮಗೆ ಜನವರಿ 26 ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸದಲ್ಲಿ ಸ್ವರಾಕ್ಷರಗಳಿಂದ ಬರೆದಿಡುವ ದಿನವಾಗಿದೆ. 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಹೊಂದಿತು. ನಮ್ಮ ದೇಶ ತನ್ನದೇ ಆದ ಸಂವಿಧಾನವನ್ನು ಹೊಂದಿರಲಿಲ್ಲ. ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ನೇತೃತ್ವ ಮಾಡಿದರು. 1949ರಂದು ಸಂವಿಧಾನದ ಅಂಗೀಕರಣವಾಯಿತು ಮತ್ತು ಅಧಿಕೃತವಾಯಿತು. ಜನವರಿ 26, 1950ರಂದು ಜಾರಿಗೆ ಬಂದಿತು. ಇನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವದ ದಿನದಂದು ದೆಹಲಿಯಲ್ಲಿ ಭವ್ಯ ಮಿಲಿಟರಿ ಪರೇಡ್ ಮಾಡುತ್ತಾರೆ. ಭಾರತ ಮಿಲಿಟರಿ ಸಮರ್ಥವನ್ನು ವಿಶ್ವಾಸಕ್ಕೆ ಪ್ರದರ್ಶಿಸಲಾಗುತ್ತದೆ. ವಿಶ್ವ ಧೈರ್ಯ ಸಾಹಸದಿಂದ ಮಹತ್ವದ ಸಾಧನ ಮಾಡಿದ ಮಕ್ಕಳಿಗೆ ಸಾಧಕಿಯರೇ ಕೀರ್ತಿ ಚಕ್ರ, ಅಶೋಕ ಚಕ್ರ, ಪರಮವೀರ ಚಕ್ರ. ಇನ್ನೊಂದು ಮುಖ್ಯ ವಿಷಯ, ಆಗಸ್ಟ್ 15ರಂದು ನಮ್ಮ ಸ್ವಾತಂತ್ರ್ಯ ಹೊಂದಿತು. ವೀರಶೂರ ಸಂಗೊಳ್ಳಿ ರಾಯಣ್ಣ ಜನ್ಮದಿನವಾಗಿದೆ. ಜನವರಿ 26 ನಮ್ಮ ಭಾರತದ ಗಣರಾಜ್ಯವಾಗಿದೆ. ಬ್ರಿಟಿಷರ ಗೆಲ್ಲಿದ ದಿನವಾಗಿದೆ.
ಇಷ್ಟು ಮಾತನ್ನು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ. I am studying in 4th class. At first, I wish you a very happy Republic Day. Today is 26 January and we are celebrating 76th Republic Day. Republic Day is a national festival of India. I am proud to be an Indian. Jai Hind, Jai Bharat. ಈ ಪುಣ್ಯದ ನಾಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು, ಬಾರಿ ಬಾರಿ ಮಹಾತ್ಮರು ಜನಿಸಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು, ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡುಗಲಿಯಾಗಿ ಬಾಳಿದರು, ಗಂಡುಗಲಿಯಾಗಿ ಬಾಳಿದರು. ಬಂಡಾಂಗ್ಲರನ್ನು ಗುಂಡಿಲೆ ನಡುಗಿಸಿ ಕನ್ನಡ ಕೀರ್ತಿಯ ಬೆಳಗಿದರು, ಕನ್ನಡ ಕೀರ್ತಿಯ ಬೆಳಗಿದರು. ಭಾರತ ಖಂಡವಿದು ಬಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು, ಬಾರಿ ಮಹಾತ್ಮರು ಜನಿಸಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು, ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಕಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕತ್ತಿ ಹಿಡಿದು ರಣ ಕಾಡಿದರು, ಕತ್ತಿ ಹಿಡಿದು ರಣ ಕಾಡಿದರು. ಗಂಡು ಉಡುಪ ತೊಟ್ಟು ದುಂಡೂರು ಬಾಲಿಸುತ್ತೆ ವೈರಿರುಂಡ ಚಂಡಾಡಿದರು, ವೈರಿರುಂಡ ಚಂಡಾಡಿದರು. ಭರತ ಖಂಡವಿದು ಬಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು, ಬಾರಿ ಮಹಾತ್ಮರು ಜನಿಸಿದರು. ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು, ಹುಟ್ಟಿದಳು ಕೀರ್ತಿಯ ಬೆಳಗಿದರು, ಹುಟ್ಟಿದಳು ಕೀರ್ತಿಯ ಬೆಳಗಿದರು. ಧನ್ಯವಾದಗಳು. ತಮ್ಮೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾನು ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಅತಿಥಿಗಳೇ, ಮುಖ್ಯ ಗುರುಗಳೇ, ಗುರುವೃಂದವೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ, ನಾನು ಗಣರಾಜ್ಯೋತ್ಸವದ ಕುರಿತು 4 ಹಿತನುಡಿ ಹೇಳಲು ಇಚ್ಛಿಸಿದ್ದೇನೆ. ಅದರಲ್ಲಿ ತಪ್ಪಾದರೆ ಕ್ಷಮೆ ಇರಲಿ. 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಆದ್ದರಿಂದ ಪ್ರತಿ ವರ್ಷ ಜನವರಿ 26ರಂದು ದೇಶದ ತುಂಬ ಎಲ್ಲರೂ ಸಡಗರದಿಂದ ಧ್ವಜಾರೋಹಣ ಮಾಡುತ್ತೇವೆ. ಈ ದಿನ ಭಾರತವು ತನ್ನನ್ನು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಘೋಷಿಸಿಕೊಂಡಿದೆ. ಪ್ರಜಾಪ್ರಭುತ್ವದ ಇನ್ನೊಂದು ಹೆಸರು ಭಾರತ. ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ಹೊಂದಿರುವ ದೇಶ ಭಾರತ. ಅದಕ್ಕಾಗಿ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಎಂದು ಕರೆಯುತ್ತೇವೆ. ನಮ್ಮ ಸಂವಿಧಾನವನ್ನು ರಚಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆದ್ದರಿಂದ ಅವರನ್ನು ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತೇವೆ. ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿನಿಗೆ ಧನ್ಯವಾದ. From class 5th, today we are celebrating Republic Day. Today 76th Republic Day of India. Thank you. Jai Hind, Jai Bharat. ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಮುಂದಿನ ಅನಿಸಿಕೆ. Dear friends, today my name is Vaibhav. Today we are celebrating 76th Republic Day of our nation. Our country free from British rule on 15th August, but Constitution came into force 26th January 1950. So that we are celebrate Republic Day as the day. Thank you. Jai Hind, Jai Bharat. ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯ ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಬರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರ
ನೀಗುವ ಶಕ್ತಿಯು ನೀನಾಗು ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು ಬ್ರಹ್ಮಾಂಡನೆ ಬೆಳಗುವ ವಿದ್ಯೆಯು ನೀನಾಗು ಕಾಣುವ ಯೋಗಿಯು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು. ಧನ್ಯವಾದಗಳು. ಇಲ್ಲಿ ಸಂತತ ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ. ವೀರ ಧೀರರಾಳಿತ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. Dear Principal Sir, teachers and my all friends, my name is Sayyid Hassan. I study in class 6. I would like to speak about our Republic Day. We are celebrating today. It was 26 January 1950 when Indian Constitution came into force. This year we are celebrate its 76th Republic Day. We celebrate this national event every year to remember and pay respect to the Indian Constitution. Thank you. Jai Hind, Jai Bharat. ಭಾರತದ ರತ್ನ ನೀನು, ಸಂವಿಧಾನ ಶಿಲ್ಪಿ ನೀನು, ಗಂಧರ್ವ ಗಂಧ ನೀನು, ಜ್ಞಾನದ ಜ್ಯೋತಿ ನೀನು, ಜ್ಞಾನದ ಜ್ಯೋತಿ ನೀನು. ಬಡತನದ ಬೀದಿಯಲ್ಲಿ ಅದ್ಭುತದ ಶಿಖರದಲ್ಲಿ ನೀನೆಂದು ಬೆಳೆದು ಬಂದೆ, ಜ್ಞಾನದ ಜ್ಯೋತಿ ನೀನು. ಯುದ್ಧಕ್ಕೆ ಸಿದ್ಧರಾಗಿ ಹೋಗೋಣ ಬನ್ನಿ ಇಂದು, ಸ್ವಾತಂತ್ರ್ಯ ಬೇಕು ಎಂದು ಕೇಳೋಣ ಬನ್ನಿ ಇಂದು. ಬ್ರಿಟಿಷರು ಇಂದು ನಮಗೆ ಕಾಲಲ್ಲಿ ತುಳಿದುಕೊಂಡು ಜೀವಕ್ಕೆ ಜೀವ ಕೊಡುವ ಗಾಂಧೀಜಿ ನೆಹರು ಇವರು, ಗಾಂಧೀಜಿ ನೆಹರು ಇವರು. ಜ್ಞಾನದ ಜ್ಯೋತಿ ನೀನು, ಭಾರತದ ರತ್ನ ನೀನು, ಸಂವಿಧಾನ ಶಿಲ್ಪಿ ನೀನು, ಗಂಧರ್ವ ಗಂಧ ನೀನು, ಜ್ಞಾನದ ಜ್ಯೋತಿ ನೀನು, ಜ್ಞಾನದ ಜ್ಯೋತಿ ನೀವು. ಧನ್ಯವಾದಗಳು. आज हम सभी यहाँ अपने देश का 76वां गणतंत्र दिवस को मनाने में उपस्थित हुए हैं. आज हम सभी यहाँ अपने देश का 76वां गणतंत्र दिवस को मनाने में उपस्थित हुए हैं. डॉक्टर BR अम्बेडकर जी को हमारे संविधान बनाने में जनक मानते हैं. आज हम संविधान स्वातंत्र्य सेनानियों गण्यमानों को नमन करेंगे. जय हिंद, जय भारत माता. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ನನ್ನ ಹೆಸರು ಪೃಥ್ವಿ. ನಾನು 8ನೇ ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ. ನಾನು ಈಗ ನಮ್ಮ ಸರ್ ಮತ್ತು ಟೀಚರ್ಗಳ ಬಗ್ಗೆ ಕವನವನ್ನು ಹೇಳುತ್ತಿದ್ದೇನೆ. ಹೂವಿನಂಥ ಮನಸ್ಸು ನಮ್ಮ ಮಿಸ್, ಒಳ್ಳೆಯವರಿಗೆ ಬೆಳಕಾಗಿ ಕೆಟ್ಟವರಿಗೆ ಬೆಂಕಿಯಾಗಿ ಅವರೇ ನಮ್ಮ ಹೆಡ್ ಮಿಸ್. ಆಕಾಶದಲ್ಲಿ ಸಾವಿರಾರು ಸ್ಟಾರ್, ಭೂಮಿಯಲ್ಲಿ ಒಂದೇ ಸ್ಟಾರ್, ಅವರೇ ನಮ್ಮ ಹೆಡ್ ಸರ್. ಅಮ್ಮನಾಗೆ ಮುದ್ದಿಸುವವರು, ಅಪ್ಪನಾಗೆ ಕಾಳಜಿ ಕೋರುವವರು, ಕೋಗಿಲೆಯಾಗೆ ಹಾಡುವವರು, ಅವರೇ ನಮ್ಮ ಭಾವನ ಮಿಸ್. ಹಾಲಿನಂಥ ಮನಸ್ಸು ನಮ್ಮ ಮಿಸ್, ಹೂವಿನಂಥ ಮನಸ್ಸಿನ ಮಿಸ್, ಅವರೇ ನಮ್ಮ ಗಿರ್ಜಾ ಮಿಸ್. ಇಂಗ್ಲೀಷ್ಗೆ ಟಾಪರು, ಗ್ರಾಮರ್ಗೆ ಸೂಪರ್ ಸ್ಟಾರು, ಅವರೇ ನಮ್ಮ ಅಂಬರೀಶ್ ಸರ್. ಆಕಾಶಕ್ಕಿಂತ ಹೈಟು, ಹಾಲಿಗಿಂತ ವೈಟು, ಸಕ್ಕರೆಗಿಂತ ಸ್ವೀಟು, ಅವರೇ ನಮ್ಮ ಶ್ರೀಶೈಲ್ ಸರ್. ಮತ್ತು ಶ್ರೀಶೈಲ್ ಸರ್ ಹೂ ಇರೋದು, ಹೂ ಬೇಕಾದರೆ ತೋಟಕ್ಕೆ ಬಾ, ನೀರು ಬೇಕಾದರೆ ಸಮುದ್ರಕ್ಕೆ ಬಾ, ನಮ್ಮ ಪಟೇಲ್ ಸರ್ ಬೇಕಾದರೆ ಜ್ಞಾನ ಭಾರತಿ ಶಾಲೆಗೆ ಬಾ. ಆಟದಲ್ಲಿ ಫಾಸ್ಟು, ಪಾಠದಲ್ಲಿ ನೀಟು, ಅವರೇ ನಮ್ಮ PT ಸರ್.
ಪ್ರಪಂಚ ತುಂಬಿದ್ದು ಜನರಿಂದ, ನೀರು ತುಂಬಿದ್ದು ಪ್ರಪಂಚ ತುಂಬಿದ್ದು ಜನರಿಂದ, ಸಮುದ್ರ ತುಂಬಿದ್ದು ನೀರಿನಿಂದ, ನನ್ನ ವಿದ್ಯೆ ತುಂಬಿದ್ದು ನನ್ನ ಗುರುಗಳಿಂದ. ಸಾಕು. सर्वप्रथम मैं इस कार्यक्रम का उपस्थित अध्यक्ष महोदय जी, अतिथि महोदय जी, प्रधान अध्यापक जी, सभी माननीय शिक्षकगण और मेरे प्यारे भाइयों सभी युवा समाज, जय हिंद जय भारत. ಕರೆಸಿದ ಮುಖ್ಯ ಗುರುಗಳು ಹಾಗೂ ಮುಖ್ಯ ಗುರು ಮಾತೆಯರು, ನಿಮ್ಮೆಲ್ಲರಿಗೆ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾದ ಈ ದಿನ ಭಾರತ ಸಂವಿಧಾನ ಜಾರಿಗೆ ಬಂದ ದಿನ. ಜನವರಿ 26, 1950ರಂದು ಭಾರತ ಸಂವಿಧಾನ ಜಾರಿಗೆ ಬರಲು ಪೂರ್ಣ ಸ್ವರಾಜ್ಯ ಘೋಷಿಸುವುದರಿಂದ ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವು ಸಮಗ್ರ ಮಾಹಿತಿಯನ್ನು ಒಳಗೊಂಡಿದೆ. ಇದು ಶಾಂತಿ ಸಮಾನತೆಯ ಧ್ಯೇಯವಾಗಿದೆ. ಜೈ ಹಿಂದ್ ಜೈ ಭಾರತ್. ಆಕಾಶದಾಗೆ ಹಾರೋ ರಾಷ್ಟ್ರದ ಧ್ವಜವನ್ನ ಎಲ್ಲರೂ ಸೇರಿ ಹಾಡೋಣ. ಕೇಸರಿ ಬಿಳಿ ಹಸಿರು ಮಧ್ಯದ ಚಕ್ರ ಗುರಿತು ಎಂದಿಗೂ ಎಂದಿಗೂ ಭಾರತ ದೇಶವು. ಗಾಂಧಿ ಎಂಬರು ನಮ್ಮ ದೇವರು ನೋಡಮ್ಮ, ದೇಶಕ್ಕಾಗಿಯೇ ಅವರ ಪ್ರಾಣ ಕೊಟ್ಟವರು. ನಾಡಿಗೆ ಕೀರ್ತನೆ ಚಲಿಸಿದ್ದ ಇವರಂತೆ ಆಕಾಶದಾಗೆ ಹಾರೋ ರಾಷ್ಟ್ರದ ಧ್ವಜವನ್ನ ಎಲ್ಲರೂ ಸೇರಿ ಹಾಡೋಣ. आदरणीय शिक्षकगण और मेरे प्यारे दोस्तों, आप सभी को 76वें गणतंत्र दिवस की हार्दिक शुभकामनाएं. इस शुभ अवसर पर मैं आप सभी को कुछ बातें कहना चाहती. मैं उस देश की नागरिक हूँ जिस देश में छत्रपति शिवाजी महाराज और सम्राट अशोक जैसा राजा था. मैं उस देश की नागरिक हूँ जिस देश में बसवन्ना और अक्का महादेवी जैसे वचनकार थे. मैं उस देश की नागरिक हूँ जिस देश में हर 50 मील पर रूप, पहनावा और मजहब बदल जाता था. मैं उस देश की नागरिक हूँ जिस देश में डाल डाल पर सोने की चिड़िया को पाया जाता था. मैं उस देश की नागरिक हूँ जिस देश ने अपने भूगोल से पहले पूरे ब्रह्मांड का भूगोल समझा था. मैं उस देश की नागरिक हूँ जिस देश ने विश्व का सबसे बड़ा लिखित संविधान रचाया था. जैसा कि आप सभी जानते हैं कि आज 76वें गणतंत्र दिवस में हम सभी उपस्थित हैं और हमारे संविधान को बनाने में 2 साल 11 महीने 18 दिन लगे थे. इसे बनाया था डॉक्टर बाबा साहेब अम्बेडकर जी ने. धन्यवाद.